ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ಅಲ್ಲಮ ಪ್ರಭು ದೇವರು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಡಾಕ್ಟರ್ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಹರಪನಹಳ್ಳಿ ತಾಲೂಕಿನ ಕಮತ್ತಹಳ್ಳಿ ಗ್ರಾಮದ ವಿರಕ್ತ ಮಠದಲ್ಲಿ ದಿನಾಂಕ 9/4/2024 ಮಂಗಳವಾರ ಸಂಜೆ ಅಲ್ಲಮ ಪ್ರಭು ದೇವರ 54ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರುಬಸವ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿ ಮಾತನಾಡಿ, 12ನೇ ಶತಮಾನದಲ್ಲಿ ಶಿವಶರಣರ ಪರಂಪರೆಯ ವಿಶೇಷ ಸ್ಥಾನಮಾನವಿದೆ. ಅಲ್ಲಮ ಪ್ರಭುದೇವರು ಇಡೀ ದೇಶವನ್ನು ಸಂಚಲನೆ ಮಾಡಿದ ಏಕೈಕ ಶರಣರು ಆಗಿದ್ದಾರೆ ಎಂದರು. ಅಲ್ಲಮ ಪ್ರಭುದೇವರ ವಚನಗಳು ವಿಶೇಷವಾಗಿವೆ. ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಮಾಡಿದ ಕೀರ್ತಿ ಬಸವಣ್ಣನವರಿಗೆ ಸೇರುತ್ತದೆ ಎಂದರು. ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ಗುಹೇಶ್ವರ. ಈತನ ವಚನಗಳಲ್ಲಿ ಆಧ್ಯಾತ್ಮ ಹಾಗೂ ತಾತ್ವಿಕ ವಿಚಾರಗಳಿವೆ. ಬಯಲಲ್ಲಿ ಬಿತ್ತಿ ಬಯಲಲ್ಲಿ ಬೆಳೆಯುವುದು ಯಾವುದಾದರೂ ಇದ್ದರೆ ಅದು ಲಿಂಗಾಯತ ಧರ್ಮ ಎಂದರು. ವ್ಯಕ್ತಿತ್ವ, ಸಾಮರ್ಥ್ಯ, ಸತ್ಯ, ತಾಕತ್ತು, ಶಕ್ತಿ ಇರುವುದು ಇಷ್ಟಲಿಂಗಕ್ಕೆ ಮಾತ್ರ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯ ಶ್ರೀ ಬಸವಲಿಂಗ ಶರಣರು, ಸಂತೆ ಕಡೂರು, ಮುಖ್ಯ ಅತಿಥಿಗಳಾದ ಡಾಕ್ಟರ್ ಜಿ.ಬಿ. ಮಂಜುನಾಥ್ ಉಪನ್ಯಾಸಕರು, ಕಡೂರು ಡಾಕ್ಟರ್ ಎನ್ ಓಂಕಾರಪ್ಪ ವಿಜ್ಞಾನಿಗಳು, ಹಿರಿಯರು, ನಿರಂಜನ ಅಶ್ವಿನಿ ಗೌಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಕುಮಾರಿ ಕೆ.ವೈ. ಸೃಷ್ಟಿ, ಅಂತಾರಾಷ್ಟ್ರೀಯ ಯೋಗಪಟು ಹರಿಹರ ಇವರು ವಿವಿಧ ಭಂಗಿಯ ಯೋಗ ಪ್ರದರ್ಶನ ಮಾಡಿದರು. ಇವರಿಗೆ 78 ಪ್ರಶಸ್ತಿಗಳು ಲಭಿಸಿದ್ದು, ಇದರಲ್ಲಿ 54 ಚಿನ್ನದ ಪದಕಗಳು ಬಂದಿವೆ. ಹಾಗೆಯೇ ಈ ಸಮಯದಲ್ಲಿ ಬಸವ ಬಳಗ ಭಜನಾ ಸಂಘದವರು ಭಜನೆ ಮಾಡಿದರು. ಈ ಮಠದಿಂದ ಮುಖ್ಯ ಅತಿಥಿಗಳಿಗೆ, ಸಾಧಕರಿಗೆ, ಬಸವ ಬಳಗ ಭಜನಾ ಸಂಘದವರಿಗೆ, ದಾಸೋಹಿಗಳಿಗೆ ಸನ್ಮಾನಿಸಲಾಯಿತು. ಧನ್ಯವಾದಗಳು. ನಮ್ಮ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ.